ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸ್ವಾಗತ ಸುಸ್ವಾಗತ. ಸೊ ಯಾರೆಲ್ಲ ಈ ಶ್ರಮ ಕಾರ್ಡ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಅವ್ರು ವಿಡಿಯೋ ನೋಡಬೇಕು. ಯಾಕಪ್ಪ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಸೊ ಯಾವ ತರ ನೀವು ಮನೇಲಿ ಕೂತ್ಕೊಂಡು ಈ ಶ್ರಮ ಕಾರ್ಡ್ ಹೇಗೆ ಅಪ್ಲೈ ಮಾಡ್ಬೇಕಂತ ನಿಮಗೆ ಈ ವಿಡಿಯೋ ಹೇಳ್ಕೊಡ್ತೀನಿ. ಯಾಕಪ್ಪ ಅಂತಂದ್ರೆ ಈ ಶ್ರಮ ಕಾರ್ಡ್ ಎಲ್ಲರಿಗೂ ಬೇಕಾಗಿರುತ್ತೆ. ಲೈಕ್ ನೋಡ್ಕೊಳ್ಳಿ, SR ಫಾರ್ಮ್ ತುಂಬಕ್ಕೆ ಮತ್ತು ರೇಷನ್ ಕಾರ್ಡ್ ಮಾಡ್ಕೋತಿರಲ್ಲ, ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಈ ಶ್ರಮ ಕಾರ್ಡ್ ಇವಾಗ ಕಡ್ಡಾಯವಾಗಿ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ತರ ಈ ಶ್ರಮ ಕಾರ್ಡ್ ಮಾಡಬೇಕು ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ಯಾರು ಕೊನೆ ತನಕ ನೋಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಮಿಸ್ ಮಾಡಿದ್ರೆ ಸೊ ನಿಮ್ದು ಈ ಶ್ರಮ ಕಾರ್ಡ್ ಬರಲ್ಲ. ಸೊ ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ಹೇಗೆ ಬರುತ್ತೆ ಅದೇ ತರ ನಿಮ್ಗೆ ಪೋಸ್ಟ್ ಗೆ ಬರುವಾಗೆ ಅದೇ ತರ ನಿಮ್ಗೆ ಯಾವ ತರ ಅಪ್ಲೈ ಮಾಡ್ಬೇಕಂತ ಈ ವಿಡಿಯೋ ಹೇಳ್ಬೋದು. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಯಾರಾದ್ರೂ ನಮ್ಮ ಚಾನಲ್ ಹೊಸ ಬಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಸೊ ನೋಡ್ಕೊಳ್ಳಿ ಯಾವ ತರ ಅಂತ ಹಾಕ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಅಥವಾ ಕ್ರೋಮ್ ಹೋಗಿ ಏನಪ್ಪಾ ಅಂದ್ರೆ ಈ ಶ್ರಮ ಕಾರ್ಡ್ ಅಂತ, ಸೊ ಈ ಶ್ರಮ ಕಾರ್ಡ್ ಅಂತ ನೀವು ಟೈಪ್ ಮಾಡಿದ್ರೆ ಸೊ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ ಶ್ರಮ ಅಂತ ಹೋಮ್ ಇದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ತರ ಒಂದು ಪೇಜ್ ಹೋದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ಗೋ ಟು ಮೇನ್ ಪೇಜ್ ಅಂತ ಇದೆ. ಸೊ ಇದ್ರ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒನ್ ಸ್ಟಾಪ್ ಸೊಲ್ಯೂಷನ್ ಈ ರಿಜಿಸ್ಟರ್ ಆನ್ ಈ ಶ್ರಮ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ಎಂಟರ್ ಮೊಬೈಲ್ ನಂಬರ್ ಆಧಾರ್ ಲಿಂಕ್ ಮೊಬೈಲ್ ನಂಬರ್ ಈಸ್ ಪ್ರಿಪೇರ್ಡ್ ಅಂತಿದೆ. ಸೊ ನಿಮ್ಮ ಆಧಾರ್ ಕಾರ್ಡ್ ಫೋನ್ ನಂಬರ್ ಯಾವ್ದು ಲಿಂಕ್ ಇದೆ, ಸೊ ಇಲ್ಲಿ ಮೊಬೈಲ್ ನಂಬರ್ ಹಾಕೊಳ್ಳಿ. ಮೊಬೈಲ್ ನಂಬರ್ ಹಾಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನೀವು ಇಲ್ಲಿ ನಿಮ್ದು ಏನಂದ್ರೆ ಕ್ಯಾಪ್ಚರ್ ಹಾಕೊಳ್ಳಿ. ಸೊ ಕ್ಯಾಪ್ಚರ್ ಹಾಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ಆರ್ ಯು ಆನ್ ಆಕ್ಟಿವ್ ಮೆಂಬರ್ ಆಫ್ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ PF ಬರ್ತಾ ಇದ್ರೆ ಸೊ ಎಸ್ ಅಂತ ಹಾಕೊಳ್ಳಿ. ಒಂದ್ ಬರ್ಲಿಲ್ಲ ಅಂದ್ರೆ ನೀವು ನೋ ಅಂತ ಹಾಕೊಳ್ಳಿ. ಸೊ ನೋ ಅಂತ ಹಾಕೊಳ್ಳಿ ಎರಡು, ಯಾಕಂದ್ರೆ ಅದು ನಿಮ್ಗೆ ಒಳ್ಳೇದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕ್ಯಾಪ್ಚರ್ ಹಾಕೋತೀನಿ ಲೈವ್ ಆಗಿ ನೋಡ್ಕೊಳ್ಳಿ ನೀವು. ಸೊ ಕ್ಯಾಪ್ಚರು PMP8. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಸೆಂಡ್ OTP. ಸೊ ಇದ್ರ ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ OTP ಹಾಕೊಳ್ಳಿ. ಸೊ OTP ಹಾಕಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಹಾಕೊಳ್ಳಿ. ಸೊ ಮೊದಲು ಕ್ಯಾಪ್ಚರ್ ಹಾಕೋತೀನಿ, ಯಾಕಪ್ಪ ಅಂದ್ರೆ OTP ಬರಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನೋಡ್ಕೊಳ್ಳಿ 3HU2 OTP ಹಾಕಿ ನೆಕ್ಸ್ಟ್ ಬಂದ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಧಾರ್ EKYC ಅಂತ ಬರುತ್ತೆ. ಸೊ ಆಧಾರ್ EKYC ಅಂದ್ರೆ ಸೊ ನೀವು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ ಫಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮಲ್ಲಿ ಆಧಾರ್ ಕಾರ್ಡ್ ಯಾವ ಹೊಸದಾಗಿ ಮಾಡಿದ್ರೆ ಅಲ್ಲಿ ವರ್ಚುವಲ್ ID ಬರುತ್ತೆ. ಸೊ ವರ್ಚುವಲ್ ID ಕೂಡ ನೀವು ಹಾಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ಇವಾಗ ನಮ್ಮ ಹತ್ರ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಇದೆ. ನಾ ಆಧಾರ್ ಕಾರ್ಡ್ ನಂಬರ್ ಫಿಲ್ ಮಾಡ್ಕೊತೀನಿ, ನೋಡ್ಕೋಬಹುದು. ಲೈವ್ ಆಗಿ ಮಾಡ್ತಾ ಇದೀನಿ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ಕ್ಯಾಪ್ಚರ್ ಇದೆ. ಸೊ ಕ್ಯಾಪ್ಚರ್ ಕೂಡ ಫಿಲ್ ಮಾಡ್ಕೊಳ್ಳಿ. ಸೊ ಕ್ಯಾಪ್ಚರ್ ಫಿಲ್ ಮಾಡ್ತಾ ಇದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಐ ಅಗ್ರಿ ಅಂತ ಇಲ್ಲೊಂದು ಬಾಕ್ಸ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಬ್ಮಿಟ್ ಇದೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇನ್ನೊಂದು ನಿಮಗೆ ಆಧಾರ್ ಕಾರ್ಡ್ ನೋಡ್ಕೊಳ್ಳಿ ಎಂಟರ್ OTP ಪ್ಲೀಸ್ ಎಂಟರ್ OTP ರಿಸೀವ್ಡ್ ಆನ್ ಯುವರ್ ಆಧಾರ್ ಲಿಂಕ್ ಮೊಬೈಲ್ ನಂಬರ್ ಇರುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಯಾವ ಲಿಂಕ್ ಇರುತ್ತೆ, ಸೊ ಆಧಾರ್ ಕಾರ್ಡ್ ನಂಬರ್ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಸೊ OTP ಹಾಕೊಳ್ಳಿ. ಸೊ OTP ಹಾಕೊಂಡು ಇಲ್ಲಿ ಏನು ಕ್ಯಾಪ್ಚರ್ ಇದೆ, ಸೊ ಕ್ಯಾಪ್ಚರ್ ಕೂಡ ಫಿಲ್ ಮಾಡ್ಕೊಳ್ಳಿ. ಮೊದಲು ಕ್ಯಾಪ್ಚರ್ ಫಿಲ್ ಮಾಡ್ಕೊಳ್ಳಿ, ಯಾಕಪ್ಪ ಅಂತಂದ್ರೆ ಸೊ OTP ಬರೋದು ಲೇಟ್ ಆಗುತ್ತೆ. ಸೊ ಕ್ಯಾಪ್ಚರ್ ಫಿಲ್ ಮಾಡ್ಕೊಳ್ಳಿ. 6T8. ಸೊ ನೋಡ್ಕೊಳ್ಳಿ ಇವಾಗ ಕ್ಯಾಪ್ಚರ್ ಹಾಕಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು OTP ಹಾಕಬೇಕಾಗುತ್ತೆ ನೀವು. ಸೊ OTP ಹಾಕೊಳ್ಳಿ. ಸೊ ನೀವು OTP ಹಾಕಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಹಾಕೊಳ್ಳಿ. ಸೊ ಕ್ಯಾಪ್ಚರ್ ಹಾಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವ್ಯಾಲಿಡೇಟ್ ಅಂತ. ಸೊ ವ್ಯಾಲಿಡೇಟ್ ಆದ್ಮೇಲೆ ಇಲ್ಲಿ ನೋಡ್ಕೋಬಹುದು ನೀವು ಪ್ರತಿಯೊಂದು ಕೂಡ ನಿಮ್ಗೆ ಏನೇನು ಪ್ರತಿಯೊಂದು ಕೂಡ ಬರುತ್ತೆ ಇಲ್ಲಿ. ನೀವು ನೆಕ್ಸ್ಟ್ ಬಂದ್ಬಿಟ್ಟು ಕಂಟಿನ್ಯೂ ಟು ಅದರ್ ಡೀಟೇಲ್ಸ್. ಸೊ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಯುವರ್ ಪರ್ಸನಲ್ ಪರ್ಟಿಕ್ಯುಲರ್ ಆಸ್ ಫಾರ್ ಆಧಾರ್ ಇದೆ. ಸೊ ಪರ್ಸನಲ್ ಇನ್ಫಾರ್ಮೇಶನ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಅಡ್ರೆಸ್, ಎಜುಕೇಶನ್ ಕ್ವಾಲಿಫಿಕೇಶನ್, ಆಕ್ಯುಪೇಷನ್ ಅಂಡ್ ಸ್ಕಿಲ್ಸ್ ಇದೆ. ಸೊ ಪ್ರತಿಯೊಂದು ಕೂಡ ನೀವು ಏನಪ್ಪಾ ಅಂತಂದ್ರೆ ನೀವು ಒಂದು ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಕಂಟಿನ್ಯೂ ಟು ಎಂಟರ್ ಅದರ್ ಡೀಟೇಲ್ಸ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ ಆಲ್ರೆಡಿ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎಮರ್ಜೆನ್ಸಿ ಮೊಬೈಲ್ ನಂಬರ್ ಕೂಡ ನೀವು ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಮೇಲ್ ID ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮದುವೆ ಆಗಿದೆ ಅಂತ ಇಲ್ಲ ಅಂತ ಇದೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಮದುವೆ ಆಗಿದ್ರೆ ಮದುವೆ ಮ್ಯಾರಿಡ್ ಅಂತ ಹಾಕೊಳ್ಳಿ. ಒಂದ್ ವೇಳೆ ಮದುವೆ ಆಗಿಲ್ಲಪ್ಪ ಅಂತಂದ್ರೆ ನೆವರ್ ಮ್ಯಾರಿಡ್ ಅಂತ ಹಾಕೊಳ್ಳಿ. ಒಂದ್ ವೇಳೆ ನೀವು ಮದುವೆ ಆಗಿ ಏನಂದ್ರೆ ಗಂಡ ಸತ್ತು ಹೋದ್ರೆ ಡೈವರ್ಸ್ ಅಂತ ಹಾಕೊಳ್ಳಿ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇವರು ಮದುವೆ ಆಗಿಲ್ಲ, ನೆವರ್ ಮ್ಯಾರಿಡ್ ಅಂತ ಹಾಕ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಫಾದರ್ ನೇಮ್ ಅಂತ ಬರುತ್ತೆ. ಸೊ ಫಾದರ್ ನೇಮ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಫಾದರ್ ನೇಮ್ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸೋಷಿಯಲ್ ಕ್ಯಾಟಗರಿ ಯಾವ ಕಾಸ್ಟ್ ಬರುತ್ತೆ, SC ಬರುತ್ತೆ, ST ಬರುತ್ತೆ, OBC ಬರುತ್ತೆ, ಜನರಲ್ ಬರುತ್ತೆ. ಸೊ ನಿಮ್ಗೆ ಯಾವ್ದು ಬರುತ್ತೆ ಅದು ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಒಂದ್ ವೇಳೆ ಯಾವ್ದು ಕಾಸ್ಟ್ ಇರುತ್ತೆ, ಒಂದ್ ವೇಳೆ ನಿಮ್ಮಲ್ಲಿ ಕಾಸ್ಟ್ ಇನ್ಕಮ್ ಇದ್ರೆ ಸೊ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಬ್ಲಡ್ ಗ್ರೂಪ್ ಯಾವ್ದು ಬರುತ್ತೆ ಅದು ಕೂಡ ಹಾಕೊಳ್ಳಿ. A ಪಾಸಿಟಿವ್, A ನೆಗೆಟಿವ್, B ಪಾಸಿಟಿವ್, B ನೆಗೆಟಿವ್, O ಪಾಸಿಟಿವ್, O ನೆಗೆಟಿವ್, AB ಪಾಸಿಟಿವ್, AB ನೆಗೆಟಿವ್. ಸೊ ಯಾವ್ದಿದೆ ಸೊ ನೀವು ಅದು ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಡಿಫ್ರೆನ್ಸ್ಲಿ ಏಬಲ್ಡ್, ಒಂದ್ ವೇಳೆ ನೀವು ಹ್ಯಾಂಡಿಕ್ಯಾಪ್ಟ್ ಇದ್ರೆ ಸೊ ಎಸ್ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನಾಮಿನಿ ಡೀಟೇಲ್ಸ್ ಅಂತ ಇದೆ. ಸೊ ನಾಮಿನಿ ಡೀಟೇಲ್ಸ್ ಅಂದ್ರೆ ನಿಮ್ಮ ಮನೆಯವ್ರದ್ದು ಯಾರು ತಂದೆ ಅಥವಾ ತಾಯಿ ಹೆಸರು ಹಾಕೊಳ್ಳಿ. ನೆಕ್ಸ್ಟ್ ಅದು ಹಾಕಿ ನೇಮ್ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಅವ್ರ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅವ್ರು ಏನ್ ಆಗ್ಬೇಕು ನಿಮಗೆ, ಸಾರಿ ಇಲ್ಲಿ ಮೇಲ್ ಆರ್ ಜೆಂಡರ್ ಇದೆ, ಮೇಲ್ ಆರ್ ಫಿಮೇಲ್ ಆರ್ ಟ್ರಾನ್ಸ್ಜೆಂಡರ್ಸ್. ಅವರು ಏನ್ ಮೇಲ್ ಇದಾರ ಫಿಮೇಲ್ ಇದಾರೆ. ಒಂದ್ ವೇಳೆ ತಾಯಿ ಇದ್ರೆ ಫಿಮೇಲ್ ಹಾಕೊಳ್ಳಿ, ಒಂದ್ ವೇಳೆ ತಂದೆ ಇದ್ರೆ ಮೇಲ್ ಅಂತ ಹಾಕೊಳ್ಳಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ರಿಲೇಶನ್ಶಿಪ್ ನಾಮಿನಿ. ಸೊ ಅವ್ರದ್ದೇನ್ ಅಡ್ರೆಸ್ ಇದೆ ಅದು ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಅವ್ರ ಮೊಬೈಲ್ ನಾಮಿನಿ ಯಾವ್ದು ಹಾಕ್ತಾ ಇದ್ರೆ ಅವ್ರದ್ದು ಕೂಡ ಫೋನ್ ನಂಬರ್ ಹಾಕೊಂಡು ಏನಪ್ಪಾ ಅಂದ್ರೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ
ಪರ್ಸನಲ್ ಇನ್ಫಾರ್ಮೇಶನ್ ಆಯ್ತು. ಇವಾಗ ಅಡ್ರೆಸ್ ಹಾಕ್ಬೇಕಾಗುತ್ತೆ. ಪ್ರತಿಯೊಂದು ಕೂಡ ನೀವು ಏನೇನು ಅಡ್ರೆಸ್ ಬರುತ್ತೆ, ಪ್ರತಿಯೊಂದು ಕೂಡ ಯಾವುದು ಸ್ಟೇಟ್ ಬರುತ್ತೆ, ಕರ್ನಾಟಕ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಸೊ ಅದು ಕೂಡ ಹಾಕೊಳ್ಳಿ, ಲೈಕ್ ಬೆಳಗಾವಿ. ಸೊ ನೆಕ್ಸ್ಟ್ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದೇನು ಬರುತ್ತೆ ಪ್ರತಿಯೊಂದು ಕೂಡ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಏನಂದ್ರೆ ಅರ್ಬನ್ ಆರ್ ರೂರಲ್. ಸೊ ಅರ್ಬನ್ ಅಂದ್ರೆ ಏನಂದ್ರೆ ನೀವು ಸಿಟಿಯಲ್ಲಿ ಇದ್ರೆ ಅರ್ಬನ್ ಅಂತ ಹಾಕೊಳ್ಳಿ, ಒಂದ್ ವೇಳೆ ನೀವು ಹಳ್ಳಿಯಲ್ಲಿ ಇದ್ರೆ ರೂರಲ್ ಅಂತ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪ್ರತಿಯೊಂದು ಕೂಡ ನೀವು ಅಡ್ರೆಸ್ ಏನೇನು ಬರುತ್ತೆ ನಿಮ್ದು ಹತ್ರ, ಏನಪ್ಪಾ ಅಂದ್ರೆ ಏನು ರೋಡ್ ಹತ್ರ ಅಥವಾ ಮನೆ ಯಾವ್ದೇ ಅಂಗಡಿ ಇದ್ರೆ, ಯಾವ್ದಾರ ಶಾಪ್ ಇದ್ರೆ ಪ್ರತಿಯೊಂದು ಕೂಡ ಇಲ್ಲಿ ಪ್ರತಿಯೊಂದು ಅಡ್ರೆಸ್ 1 ಅಡ್ರೆಸ್ 2 ಮತ್ತೆ ನಿಮ್ದು ಸ್ಟೇಟ್ ಕೂಡ ಅದೇ ಕರ್ನಾಟಕ ಬರುತ್ತೆ. ಸೊ ಕರ್ನಾಟಕ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಡಿಸ್ಟ್ರಿಕ್ಟ್ ಯಾವ್ದು ಬರುತ್ತೆ ಬೆಳಗಾವಿ ಹಾಕೊಳ್ಳಿ. ಸೊ ಬೆಳಗಾವಿ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ದು ಯಾವ್ದಾವ್ದು ಬರುತ್ತೆ ಲೈಕ್ ಹಾಕೊಳ್ಳಿ. ನಿಮ್ ತಾಲೂಕು ಯಾವ್ದು ಪ್ರತಿಯೊಂದು ಕೂಡ ನೀವು ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವಿಲೇಜ್ ಯಾವ್ದು ಬರುತ್ತೆ ಪ್ರತಿಯೊಂದು ಕೂಡ ಹಾಕೋದು. ಇಲ್ಲಿ ಪಿನ್ ಕೋಡ್ ಹಾಕಬೇಕಾಗುತ್ತೆ. ಸೊ ಪಿನ್ ಕೋಡ್ ಹಾಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಟೇ ಅಟ್ ಕರೆಂಟ್ ಲೊಕೇಶನ್. ಸೊ ನೀವು ಪ್ರೆಸೆಂಟ್ ಎಲ್ಲಿದ್ದೀರಾ ಅಂತ ಕೂಡ ಇದೆ. ಸೊ ಇದೇನಪ್ಪಾ ಅಂದ್ರೆ ಹೋಮ್ ಅಂದ್ರೆ ಪರ್ಮನೆಂಟ್ ಅಡ್ರೆಸ್ ಇದು ಫಸ್ಟ್ನೇ ಇರೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸ್ಟೇಯಿಂಗ್ ಅಟ್ ಕರೆಂಟ್ ಲೊಕೇಶನ್. ಸೊ ಇವಾಗ ಪ್ರೆಸೆಂಟ್ ಎಲ್ಲಿದ್ದೀರಾ ಇಲ್ಲಿ ಇದು ಹಾಕ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಏನಪ್ಪಾ ಅಂತಂದ್ರೆ ಪರ್ಮನೆಂಟ್ ಅಡ್ರೆಸ್ ಇದು ಹಾಕೋರಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ಇಲ್ಲಿ ಎಲ್ಲಿ ಇವಾಗ ಪ್ರೆಸೆಂಟ್ ಇದ್ರೆ ಅದು ಕೂಡ ಹಾಕೋ. ನೆಕ್ಸ್ಟ್ ಬಂದ್ಬಿಟ್ಟು ಸೇವ್ ಅಂತ ಸೇವ್ ಅಂಡ್ ಕಂಟಿನ್ಯೂ ಅಂತ ಹೇಳಿ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಅಡ್ರೆಸ್ ಆಡ್ ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಬರುತ್ತೆ. ಸೊ ನೀವು ಏನು ಓದಿದ್ರೆ ಅದು ಪ್ರತಿಯೊಂದು ಕೂಡ ಹಾಕ್ಬೇಕಾಗುತ್ತೆ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ. ಸೊ ಇಲ್ಲಿ ನೋಡ್ಕೊಳ್ಳಿ, ನೋ ಇಲ್ಲಿ ಲಿಟ್ರೇಟ್ ಮತ್ತು ಲಿಟ್ರೇಟ್ ವಿತೌಟ್ ಫಾರ್ಮಲ್ ಸ್ಕೂಲಿಂಗ್ ಬಿಲೋ ಪ್ರೈಮರಿ ಮಿಡಲ್ ಸೆಕೆಂಡರಿ ಹೈಯರ್ ಸೆಕೆಂಡರಿ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ ಮತ್ತೆ ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್ ಅನ್ನು ಅಬೌವ್ ಇದೆ. ಸೊ ಒಂದ್ ವೇಳೆ ನೀವು ಎಜುಕೇಶನ್ ಇಲ್ಲ ಅಂದ್ರೆ ನೀವು ಸಾಲಿನೇ ಕಲ್ತಿಲ್ಲ ಅಂದ್ರೆ ನೋ ಲಿಟ್ರೇಟ್ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಕ್ವಾಲಿಫಿಕೇಶನ್ ಇದೆ ಅಲ್ಲಿ ನೀವು ಏನಪ್ಪಾ ಅಂತಂದ್ರೆ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ಮಂತ್ಲಿ ಇನ್ಕಮ್ ಸ್ಯಾಲರಿ ಎಷ್ಟಿದೆ, ಸೊ ನಿಮ್ದು ಮಂತ್ಲಿ ಇನ್ಕಮ್ ಎಷ್ಟು ಬರುತ್ತೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ನೀವು 10,000 ಅಂಡ್ ಬಿಲೋ ಅಂತಿದೆ. ಸೊ 10,001 15,000 ಮತ್ತೆ 15,001 to 18,000 18,000 to 21,000 21,000 to 1 and ಅಬೌವ್ ಅಂತಿದೆ. ಸೊ ಏನಪ್ಪಾ ಅಂದ್ರೆ ನೀವು ಇಲ್ಲಿ ಕಡಿಮೆ ಹಾಕೊಳ್ಳಿ. ಯಾಕಪ್ಪ ಅಂದ್ರೆ ಸೊ ಕಡಿಮೆ ಹಾಕಿದ್ರೆ ನಿಮ್ಗೆ ಏನಾದ್ರು ಗೌರ್ಮೆಂಟ್ ಕಡೆ ಸ್ಕೀಮ್ ಒಂದು ಯೂಸ್ ಆಗುತ್ತೆ. ಸೊ ಇಲ್ಲಿ 10,000 ಅಂಡ್ ಬಿಲೋ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಮಾಡ್ಕೊಳ್ಳಿ. ಎಜುಕೇಶನ್ ಕ್ವಾಲಿಫಿಕೇಶನ್ ಆದ ತಕ್ಷಣ ಸೊ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೋಡ್ಕೋಬಹುದು ಏನಪ್ಪಾ ಅಂದ್ರೆ ನೀವು ಏನ್ ಕೆಲಸ ಮಾಡ್ತಾರೆ ಆಕ್ಯುಪೇಷನ್ ಅಂಡ್ ಸ್ಕಿಲ್ಸ್ ಅಂತಿದೆ. ಸೊ ಪ್ರತಿಯೊಂದು ಕೂಡ ಹಾಕ್ಬೋದು. ಆರ್ ಯು ವರ್ಕಿಂಗ್ ವಿತ್ ಎನಿ ಪ್ಲಾಟ್ಫಾರ್ಮ್ ಅಗ್ರಿಗೇಟ್ಸ್ ಮೊಬೈಲ್ ಆಪ್ಸ್ ಬೇಸ್ ಆನ್ ಸರ್ವಿಸ್ ಪ್ರೊವೈಡರ್ ಲೈಕ್ ಉಬರ್ ಓಲಾ ಝೊಮ್ಯಾಟೊ. ಸೊ ನೀವು ಏನಪ್ಪಾ ಅಂತಂದ್ರೆ ನೀವು ಆಲ್ರೆಡಿ ಏನಂದ್ರೆ ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತಾ ಇದ್ರೆ ಲೈಕ್ ನೋಡ್ಕೊಳ್ಳಿ ಯುವರ್ ಓಲಾ ಝೊಮ್ಯಾಟೊ. ಸೊ ಈ ತರ ಒಂದು ಏನಾದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಿದ್ರೆ ಎಸ್ ಅಂತ ಹಾಕೊಳ್ಳಿ. ಒಂದ್ ವೇಳೆ ಮಾಡಿಲ್ಲ ನೋ ತಗೊಳ್ಳಿ. ನೆಕ್ಸ್ಟ್ ಬಂದು ಪ್ರೈಮರಿ ಆಕ್ಯುಪೇಷನ್ ಅಂತಿದೆ. ಸೊ ಪ್ರೈಮರಿ ಆಕ್ಯುಪೇಷನ್ ಇಲ್ಲಿ ನೋಡ್ಕೋಬಹುದು ನೀವು ಏನೇನಿದೆ ಅಂತ ಪ್ರತಿಯೊಂದು ಕೂಡ ನೋಡ್ಕೊಳ್ಳಿ. ಸೊ ಲಿಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೊಳ್ಳಿ. ಸೊ ಗ್ರಾಫಿಕ್ ಅಂಡ್ ಮಲ್ಟಿಮೀಡಿಯಾ ಡಿಸೈನರ್ಸ್ ಮೆನ್ಸಲೆನ್ಸ್ ಪ್ರತಿಯೊಂದು ಕೂಡ ಇಲ್ಲಿ ನೋಡ್ಕೊಂಡು ಇದ್ರ ತಕ್ಕಂತೆ ನೀವು ಏನಪ್ಪಾ ಅಂದ್ರೆ ಹಾಕಬೇಕಾಗುತ್ತೆ ಪ್ರತಿಯೊಂದು ಕೂಡ. ಸೊ ನಿಮ್ಗೆ ಯಾವುದು ಒಂದು ಸೂಟಬಲ್ ನಿಮ್ಗೆ ಮ್ಯಾಚ್ ಆಗುತ್ತೆ ಅದು ಹಾಕೊಳ್ಳಿ. ಪ್ರತಿಯೊಂದು ಕೂಡ ಕೋಡ್ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಪ್ರೈಮರಿ ಆಕ್ಯುಪೇಷನ್. ಸೊ ನೀವು ಎಷ್ಟು ವರ್ಷ ನೀವು ವರ್ಕ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ನೀವು ಶೇರ್ ಮಾಡ್ಕೋಬಹುದು, ಅದು ಕೂಡ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡರಿ ಆಕ್ಯುಪೇಷನ್. ಸೊ ಸೆಕೆಂಡರಿ ಆಕ್ಯುಪೇಷನ್ ಸೊ ನೀವು ಏನ್ ಎಕ್ಸ್ಟ್ರಾ ಏನ್ ಮಾಡ್ತಾ ಇದ್ದೀರಾ ಲೈಕ್ ನೀವು ನೋಡ್ಕೊಳ್ಳಿ ಆಟೋ ಸರ್ಚ್ ಎಕ್ಸಾಂಪಲ್ ಡ್ರೈವರು ಪ್ರತಿಯೊಂದು ಕಡೆ ಏನ್ ನಿಮ್ಗೆ ಇಷ್ಟ ಆಗುತ್ತೆ ನೀವು ಫಾರ್ಮರ್ ಅಂತ ಹಾಕ್ಬೋದು ನಡೆಯುತ್ತೆ. ಸೊ ಅದು ಹಾಕೊಂಡ್ಬಿಟ್ಟು ಏನಪ್ಪಾ ಒಂದ್ ವೇಳೆ ನಿಮ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಅದು ಹಾಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಹೌ ಡಿಡ್ ಯು ಅಕ್ವೈರ್ ಸ್ಕಿಲ್ಸ್ ಅಂತಿದೆ. ಸೊ ನೀವು ಏನಪ್ಪಾ ಯಾವ್ದು ಮುಖಾಂತರ ನೀವು ಈ ಸ್ಕಿಲ್ ಅನ್ನು ಪಡೆದುಕೊಂಡಿರುತ್ತೆ. ರಿಸೀವ್ ಫಾರ್ಮಲ್ ವೊಕೇಶನಲ್ ಟೆಕ್ನಿಕಲ್ ಟ್ರೈನಿಂಗ್ ಡಿಡ್ ಯು. ಸೊ ಈ ತರ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕೊಳ್ಳಿ. ಫಸ್ಟ್ ಇಂದ ಹಾಕೊಳ್ಳಿ ರಿಸೀವ್ ಫಾರ್ಮಲ್ ವೊಕೇಶನಲ್ ಅಂಡ್ ಟೆಕ್ನಿಕಲ್ ಟ್ರೈನಿಂಗ್ ಅಂತಿದೆ. ಅಥವಾ ನೀವು ಅಂದ್ರೆ ತಗೊಳ್ಳಿಲ್ಲ ಅಂದ್ರೆ ಡಿಡ್ ನಾಟ್ ರಿಸೀವ್ ಎನಿ ವೊಕೇಶನಲ್ ಟೀಚಿಂಗ್ ಟೆಕ್ನಿಕಲ್ ಟ್ರೈನಿಂಗ್ ಅಂತಿದೆ. ಸೊ ಯಾವ್ದು ಬೇಕಾದ್ರೆ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಎಟೆಡ್ ಸ್ಕಿಲ್ಸ್ ಇನ್ ಅಪ್ಗ್ರೇಡ್ ಅಂತಿದೆ. ಸೊ ಇದನ್ನು ಇದು ಕೂಡ ಸೇಮ್ ಆಸ್ ಇಟ್ ಇಸ್ ಹಾಕೊಳ್ಳಿ ಟು ರಿಸೀವ್ ಫಾರ್ಮಲ್ ಟೆಕ್ನಿಕಲ್ ಟ್ರೈನಿಂಗ್ ಅಂತದ. ಸೊ ಪ್ರತಿಯೊಂದು ಕಡೆ ಯಾವ್ದಿದೆ ಅದು ಹಾಕೊಂಡು ಪ್ರತಿಯೊಂದು ಕಡೆ ಇಲ್ಲಿ ಏನೇ ಸ್ಕಿಲ್ ಪ್ರತಿಯೊಂದು ಫಿಲ್ ಮಾಡ್ಕೊಂಡು ಸೇವ್ ಅಂಡ್ ಕಂಟಿನ್ಯೂ ಹಾಕೊಳ್ಳಿ. ನೆಕ್ಸ್ಟ್ ನೀವು ಆಕ್ಯುಪೇಷನಲ್ ಅಂಡ್ ಸ್ಕಿಲ್ಸ್ ಹಾಕಿದ ತಕ್ಷಣ ಏನಪ್ಪಾ ಅಂದ್ರೆ ಇಲ್ಲಿ ಮೇನ್ ಬರೋದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ. ಸೊ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ನಿಮ್ದು ಯಾವುದೇ ಸ್ಕೀಮ್ ಮುಖಾಂತರ ಅಮೌಂಟ್ ಬಂದ್ ಕೂಡ ಈ ಬ್ಯಾಂಕಿಗೆ ಬರುತ್ತೆ. ಪ್ರತಿಯೊಂದು ಕೂಡ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕೊಂಡು ನೆಕ್ಸ್ಟ್ ಬಿಟ್ಟು ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಪ್ರತಿ ಇಲ್ಲಿ ಮೇಲೆ ಏನ್ ಹಾಕ್ತಾರೆ ಸೇಮ್ ಆಸ್ ಇಟ್ ಇಸ್ ಕರೆಕ್ಟ್ ಇದೋ ಇಲ್ಲ ಅಂತ ಇಲ್ಲಿ ಕನ್ಫರ್ಮ್ ಮಾಡ್ಕೊಂಡು ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಅಕೌಂಟ್ ಹೋಲ್ಡರ್ ನೇಮ್ ಅಂತಿದೆ. ಸೊ ನಿಮ್ದು ಏನಪ್ಪಾ ಅಂದ್ರೆ ಪಾಸ್ಬುಕ್ ಅಲ್ಲಿ ಏನ್ ಹೆಸರಿದೆ ಸೇಮ್ ಆಸ್ ಇಟ್ ಇಸ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲುಕ್ ಅಪ್ ಫಾರ್ IFSC ಕೋಡ್ ಅಂತಿದೆ. ಸೊ ಆ ಬ್ಯಾಂಕ್ ಇದು ಯಾವ್ದು IFSC ಕೋಡ್ ಬರುತ್ತೆ ಸೊ ಅದು ಕೂಡ ಇಲ್ಲಿ ಹಾಕೊಳ್ಳಿ. ಒಂದ್ ಗೊತ್ತಾಗಲಿಲ್ಲ ಅಂದ್ರೆ ಇಲ್ಲಿ ಸರ್ಚ್ ಮಾಡಿ ನೀವು ಏನಪ್ಪಾ ಅಂದ್ರೆ ನೋಡ್ಕೋಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಬ್ಯಾಂಕ್ ನೇಮ್ ಬರುತ್ತೆ ಆಟೋಮೆಟಿಕ್ ಆಗಿ ಒಂದ್ ವೇಳೆ IFSC ಕೋಡ್ ಹಾಕ್ತಾರೆ ಆಟೋಮೆಟಿಕ್ ಆಗಿ ಬರುತ್ತೆ. ಇಲ್ಲ ಅಂದ್ರೆ ನೀವು ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರಾಂಚ್ ನೇಮ್ ಹಾಕೊಳ್ಳಿ. ಸೊ ಇಲ್ಲಿ ಬ್ರಾಂಚ್ ನೇಮ್ ಹಾಕೊಂಡು ಯಾವ್ದು ಬ್ರಾಂಚ್ ಬರುತ್ತೆ ಅದು ಕೂಡ ಬ್ರಾಂಚ್ ನೇಮ್ ಹಾಕೊಂಡು ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಹಾಕೊಳ್ಳಿ. ಸೊ ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಕಿ ಸೇವ್ ಅಂಡ್ ಕಂಟಿನ್ಯೂ ಮಾಡಿದ ತಕ್ಷಣ ಸೊ ಈ ತರ ಒಂದು ಕನ್ಫರ್ಮೇಶನ್ ಪೇಜ್ ಬರುತ್ತೆ. ಸೊ ಪ್ರತಿಯೊಂದು ಕೂಡ ನೋಡ್ಕೋಬಹುದು. ಒಂದು ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರ್, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತಿದೆ. ಅದರಲ್ಲಿ ನಿಮ್ದು ಮೊಬೈಲ್ ನಂಬರ್, ಮ್ಯಾರಿಟಲ್ ಸ್ಟೇಟಸ್, ಫಾದರ್ ನೇಮ್, ಮದರ್ ನೇಮ್ ಅಂಡ್ ಸೋಷಿಯಲ್ ಕ್ಯಾಟಗರಿ. ಸೊ ಪ್ರತಿಯೊಂದು ಕಡೆ ಇಲ್ಲಿ ನೋಡ್ಕೋಬಹುದು. ಸೊ ಇಲ್ಲಿ ನೋಡ್ಕೊಳ್ಳಿ ನೀವು ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ದು ಏನೇನ್ ತುಂಬಿದ್ರೆ ಪ್ರತಿಯೊಂದು ಕೂಡ ನೋಡ್ಕೊಂಡು ಕನ್ಫರ್ಮೇಶನ್ ಪೇಜ್ ಇದೆ. ಇಲ್ಲಿ ಅಡ್ರೆಸ್ ಕೂಡ ನೋಡ್ಕೊಳ್ಳಿ, ಕ್ವಾಲಿಫಿಕೇಶನ್ ನೋಡ್ಕೊಳ್ಳಿ, ಆಕ್ಯುಪೇಷನ್ ಡೀಟೇಲ್ಸ್ ನೋಡ್ಕೊಳ್ಳಿ, ಬ್ಯಾಂಕ್ ಡೀಟೇಲ್ಸ್ ನೋಡ್ಕೊಳ್ಳಿ. ಪ್ರತಿಯೊಂದು ಕೂಡ ನೋಡ್ಕೊಂಡು ಏನಪ್ಪಾ ಅಂದ್ರೆ ಇಲ್ಲಿ ಕನ್ಫರ್ಮೇಶನ್ ಡಿಕ್ಲರೇಷನ್ ಇದೆ. ಏನಪ್ಪಾ ಅಂದ್ರೆ ನಾನು ಏನ್ ಕರೆಕ್ಟ್ ಆಗಿ
ತುಂಬಿದೀನಿ ಅಂತ ಇಲ್ಲಿ ಒಂದು ನೋಡ್ಕೊಳ್ಳಿ ಐ ಅಂಡರ್ಟೇಕ್ ಇಲ್ಲಿ ಒಂದು ಬಾಕ್ಸ್ ಇದೆ. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅದನ್ನ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಸಬ್ಮಿಟ್ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ನೀವು ಏನಪ್ಪಾ ತಪ್ಪಾಗಿ ತುಂಬಿದ್ರೆ ಕನ್ಫರ್ಮೇಶನ್ ಅದರಲ್ಲಿ ಇಲ್ಲಿ ಎಡಿಟ್ ಅಂತ ಇದೆ ಆಪ್ಷನ್, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಡಿಟ್ ಅಂತ ಆಪ್ಷನ್ ಇದೆ. ಅಂದ್ರೆ ತಪ್ಪಾಗಿ ತುಂಬಿದ್ರೆ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲಪ್ಪ ಅಂದ್ರೆ, ಸೊ ಅದಕ್ಕೋಸ್ಕರ ನಮ್ ಕನ್ಫರ್ಮ್ ಆಗಿ ಗೊತ್ತಿದೆ ಕರೆಕ್ಟ್ ಆಗಿ ತುಂಬಿದೀನಿ ಅಂತ. ಸೊ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಈ ಶ್ರಮ ಕಾರ್ಡ್ ನೋಡಿ ಇವಾಗ ಡೈರೆಕ್ಟ್ ಆಗಿ ಈ ತರ ಬಂದ್ಬಿಟ್ಟಿದೆ ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ರಿಜಿಸ್ಟ್ರೇಷನ್ ಆರ್ಗನೈಸರ್ ವರ್ಕರ್ ಯುವರ್ UAN ನಂಬರ್ ಹ್ಯಾಸ್ ಬಿನ್ ಸೆಂಟ್ ಬೈ SMS ಟು ಯುವರ್ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್. ಸೊ ಏನಪ್ಪಾ ಅಂತಂದ್ರೆ UAN ನಂಬರ್ ಅಂತ ಬರುತ್ತೆ. ಸೊ ಏನಪ್ಪಾ ಅಂತಂದ್ರೆ ಅದು ನಿಮ್ಮ ಮೊಬೈಲ್ ನಂಬರ್ಗೆ ಹೋಗ್ಬಿಡುತ್ತೆ. ನೋಡ್ಕೋಬಹುದು ಈ ಶ್ರಮ ಕಾರ್ಡ್ ಪ್ರತಿಯೊಂದು ಕೂಡ ನೇಮು ಮತ್ತೆ ಏನಪ್ಪಾ ಅಂತಂದ್ರೆ ನಿಮ್ದು ತಂದೆ ಹೆಸರು ಮತ್ತೆ ನಿಮ್ದು ಡೇಟ್ ಆಫ್ ಬರ್ತ್, ನೆಕ್ಸ್ಟ್ ಬಂದ್ಬಿಟ್ಟು ಜೆಂಡರ್, ಇಲ್ಲಿ ಯೂನಿವರ್ಸಲ್ ಅಕೌಂಟ್ ನಂಬರ್ UAN ಅಂದ್ರೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ಇಲ್ಲಿ ಇದು ಬಂದ್ಬಿಟ್ಟು ನೋಡ್ಕೊಳ್ಳಿ. ಇಲ್ಲಿ ಎಷ್ಟಪ್ಪ ಅಂದ್ರೆ ಸೇಮ್ ಆಸ್ ಇಟ್ ಇಸ್ ಆಧಾರ್ ಕಾರ್ಡ್ ನಲ್ಲಿ ಸೊ ಯಾವ ತರ ಒಂದು ಇರುತ್ತೆ ಪ್ರತಿಯೊಂದು ಕೂಡ ಅದೇ ತರ ಇದೆ. ಅದ್ರ ಕೆಳಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ರೆ ಸೊ ಅಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ನಿಮ್ದು ಏನಂದ್ರೆ ಅಲ್ಲಿ ಡೀಟೇಲ್ಸ್ ಬರುತ್ತೆ ನೋಡ್ಕೋಬಹುದು ನೀವು. ನೋಡ್ಕೊಳ್ಳಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮ್ದು ಬ್ಲಡ್ ಗ್ರೂಪ್ ಯಾವ್ದಿದೆ ಅದು ಬಂದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈಮರಿ ಆಕ್ಯುಪೇಷನ್, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ಕರೆಂಟ್ ಅಡ್ರೆಸ್, ನೆಕ್ಸ್ಟ್ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಅಂತಿದೆ. ಸೊ ಇಷ್ಟೆಲ್ಲ ನಿಮ್ದು ಮಾಹಿತಿ ಅಲ್ಲಿ ಏನ್ ತುಂಬಿದ್ರೆ ಜಸ್ಟ್ ಆಸ್ ಇಟ್ ಇಸ್ ಅದೇ ಬಂದ್ಬಿಟ್ಟಿದೆ. ಸೊ ಈ ತರ ಒಂದು ಈ ಶ್ರಮ ಕಾರ್ಡ್ ತುಂಬಲಾಗಿದೆ ನೋಡ್ಕೋಬಹುದು. ನೆಕ್ಸ್ಟ್ ಇದು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮೇಲೆ ಮಾಡ್ಕೊಳ್ಳಿ, ಮೇಲ್ ಮಾಡಿದ್ರೆ ಬಂದ್ಬಿಡುತ್ತೆ ನೋಡ್ಕೊಳ್ಳಿ. ಡೌನ್ಲೋಡ್ UAN ಕಾರ್ಡ್ ಐತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ದು ಡೌನ್ಲೋಡ್ ಆಗ್ಬಿಡುತ್ತೆ. ಸೊ ಡೌನ್ಲೋಡ್ ಆಗಿದ್ರೆ ಸೊ ಯೂಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಸೊ ದಯವಿಟ್ಟು ಯಾರಾದ್ರೂ ನಮ್ಮ ಚಾನಲ್ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ಲೈಕ್ ಮಾಡಿ ಮತ್ತೆ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲಾ ಗೌರ್ಮೆಂಟ್ ಸ್ಕೀಮು, ಗೌರ್ಮೆಂಟ್ ಜಾಬ್ ಮತ್ತೆ ಪ್ರತಿಯೊಂದು ಕೂಡ ಸ್ಕಾಲರ್ಶಿಪ್ ಬಗ್ಗೆ ಪ್ರತಿಯೊಂದು ಕೂಡ ನಿಮಗೆ ಈ ಚಾನಲ್ ಸಿಗುತ್ತೆ. ಸೊ ಸಿಗೋಣ ಮುಂದೆ ನೋಡಿದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್.